ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮ್ಯಾಟ್ರು ಬೇಡ ಸರ್ ಪ್ಲೀಸ್. 10 ದೇವಸ್ಥಾನ ಹೊಡೆದಾಕ್ಬಿಟ್ಟು ಆಶ್ರಮಗಳು ಕಟ್ತಾ ಇದ್ದಾರೆ. ಇವತ್ತವರೆಗೂ ಒಂದು 60-70 ಜನರನ್ನ ಮಣ್ಣು ಮಾಡಿದ್ದೀವಿ. 25,000 ರೂಪಾಯಿ ಬಾಡಿಗೆಗೆ ತಗೊಂಡು ಈ ಆಶ್ರಮ ನಡೆಸ್ತಾರೆ. 5,000 ಜನರನ್ನ ಸಾಕುವಂತ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ಬಟ್ ನಾನು ಮಾಡಿರೋ ತಪ್ಪೆ. ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರಲ್ಲಿ ಮನವಿ ಏನಪ್ಪ ಅಂದರೆ, ನೋಡಿ ಎಷ್ಟು ಕಷ್ಟ ಇದೆ ಅಂತ. ಒಂದು ಆಶ್ರಮ ನಡೆಸೋದು ಒಂದು ವಿಡಿಯೋ ನೋಡಿದಷ್ಟು ಈಸಿ ಅಲ್ಲ. ಸರ್ಕಾರದಿಂದ ಯಾವುದೇ ಅನುದಾನಗಳನ್ನ ತಗೊಳ್ಳದೆ ನಡೆಸೋದು ತುಂಬಾ ಕಷ್ಟ ಇದೆ. ಆದರೂ ನೀವೆಲ್ಲ ಇದ್ದೀರಾ ಅನ್ನೋ ನಂಬಿಕೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಒಂದು ಮನುಷ್ಯ ಕಾಲಿಡಕ್ಕೂ ಜಾಗ ಇಲ್ಲ. ನಿಜವಾಗ್ಲೂ ಎಷ್ಟೋ ಜನ ಫೋನ್ ಮಾಡ್ತಾರೆ, ಅಲ್ಲಿ ಬಿದ್ದವ್ರೆ ಇಲ್ಲಿ ಬಿದ್ದ. 20 ಜನ ಇದಾರೆ, ಅಷ್ಟಕ್ಕೂ ಜಾಗ ಇಲ್ಲ ಸರ್, ಇನ್ನೂ ಬರ್ತಿದ್ದಾರೆ. ಎಷ್ಟೋ ಜನ ನನಗೆ ಫೋನ್ ಮಾಡಿ, ಏನೋ ದೊಡ್ಡದಾಗ ಆಶ್ರಮ ಮಾಡ್ಬಿಡಿದ್ಯಾ, ಫೇಸ್ಬುಕ್ ಆಗ್ತೇ ಬಂದು ಕರ್ಕೊಂಡು ಹೋಗಲ್ವಾ ಅಂತಾರೆ. ಇಲ್ಲಿ ನನ್ನ ಕಷ್ಟ ನನಗೆ ಗೊತ್ತು. ಇಲ್ಲಿ ಮಲಗ್ಸಕ್ ಜಾಗ ಮಾಡ್ತಾರೆ ಸರ್, ಎಲ್ಲರೂ ನೋಡಿ ಇದಾರೆ. ಇವು ನಿಜವಾಗ್ಲೂ ಇಲ್ಲಿ ಮಲಗೋದಕ್ಕೂ ಜಾಗ ಇಲ್ಲ ಸರ್. ದಯವಿಟ್ಟು ನನ್ಗೇನ್ ಗೊತ್ತಾ, ಇನ್ನೂ ಕೂಡ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದಾರೆ ಸರ್. ಮಾತ್ರ ಥ್ಯಾಂಕ್ ಯು ಸರ್. ಮಲ್ಗೋಕ್ ಮಾತ್ರ ಹಾಸಿಗೆಗಳಿರ್ಬೋದು, ಬೆಡ್ ಇರ್ಬೋದು, ದಿಂಬಿರ್ಬೋದು. ನೋಡಿ ಈ ತರ ವ್ಯವಸ್ಥೆ ಮಾಡಿದೀನಿ ಪ್ರತಿಯೊಬ್ಬರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ? ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲಾರ್ಗು ವ್ಯವಸ್ಥೆ ಮಾಡಿದೀನಿ ಸರ್. ಹಂಗೆ 3 ವಾರ್ಡ್ ನೋಡ್ಬೋದು ಸರ್ ನೀವು. ಸರ್ ಇಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮ್ಯಾಟ್ರು ಬೇಡ ಸರ್ ಪ್ಲೀಸ್. ಅದು ಹೇಳ್ತೀನಿ, ಇಲ್ಲ ಅದು ಬಗೆ ಹರಿದಿದೆ. ಅದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ, ಬೇಡ ಸರ್. ಏನೋ ಒಳ್ಳೇದಾದ್ರೆ ಸಾಕು ಅಷ್ಟೇ. ನಮ್ಮಿಂದ ಯಾರಿಗೂ ಕೆಟ್ಟದಾಗ್ದಿದ್ರೆ ಸಾಕು. ನಮ್ಮಿಂದ ಒಳ್ಳೇದಾಗ್ಲಿಲ್ಲ ಅಂದ್ರೂ ಬೇಜಾರಿಲ್ಲ ಸರ್. ನಾವ್ ಒಳ್ಳೆಯವ್ರಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟವ್ರ ಆಗೋದ್ ಬೇಡ. ಎಷ್ಟೋ ಒಳ್ಳೆ ಕೆಲಸ ಮಾಡಕ್ ಹೋಗಿ ಕೆಟ್ಟವ್ರು ಅಂತ ಆಗಿದ್ದೀನಿ ಸರ್. ಜನಕ್ಕೆ ಗೊತ್ತು, ಪ್ರತಿ ಕ್ಷಣ ಹುಡುಕ್ತಾ ಇರ್ತಾರೆ ಯೋಗೇಶ್ ಏನೋ ಒಂದ್ ಮಾಡ್ಬೇಕು ಅಂತ. ಆದ್ರೆ ಒಂದ್ಸತಿ ಹೇಳ, ನಮ್ಮ ಅಪ್ಪ ಶನಿದೇವ್ರು ಭಗವಂತ ಧರ್ಮ ಶನೇಶ್ವರ ಸ್ವಾಮಿಯವ್ರು ಇರೋವರೆಗೂ ಏನು ಮಾಡ್ಕೊಳಕ್ಕಾಗಲ್ಲ. ಕುತ್ಕೊಂಡು ಆಟ ಆಡಿಸ್ಬಿಡ್ತಾನ. ಹೌದೌದೌದು. ಸೊ ನಾನು ಅವ್ರ ಮಗ, ನನ್ನನ್ನು ಅವ್ರು ಕಾಪಾಡ್ತಿದ್ದಾರೆ. ನನ್ನನ್ನು ಅವರು ಸರ್, ನಾನು ಅದಕ್ಕೆ ಸರ್, ನ್ಯಾಯ ನಿಷ್ಠೆ ನಿಯಮ ಪ್ರಾಮಾಣಿಕತೆ ಅದನ್ನ ದಾಟಲ್ಲ. ಮಾತಿಂದ ಬಾಯಿಂದ ಬರೋ ಮಾತಲ್ಲಿ ತುಂಬಾನೇ ಶುದ್ಧತೆ ಇರುತ್ತೆ. ಸೊ ಅದಕ್ಕೆ ನಾನು ಇವತ್ತಿಷ್ಟು ಜನರನ್ನ ನೋಡ್ಕೊಳಕ್ ಆಗ್ತಾ ಇರೋದು. ಕುತ್ಕೊಳ್ಳಿ ಸರ್. ಸರ್ ನೀವು ಎಜುಕೇಶನ್ 7th ಸ್ಟ್ಯಾಂಡರ್ಡ್ ಅಂದ್ರೆ ಯಾವ ಊರು ನಿಮ್ದು? ತುರುವೇಕೆರೆ ಹತ್ರ ಜಡೆಮಾಯಸಂದ್ರ ಸರ್. ನಮ್ಮ ಜಗ್ಗಣ್ಣವರು ಜಡೆಮಾಯಸಂದ್ರ ಹತ್ರ, ಆನಡ್ಗು ಹತ್ರ ಗ್ರಾಮ ನಮ್ದು. ನಮ್ದು ತುರುವೇಕೆರೆ. ತುಂಬಾ ಖುಷಿ ಆಗುತ್ತೆ, ನಮ್ಮ ಊರಿನ ಯಂಗ್ಸ್ಟರ್ ಅಂತ ಹೇಳ್ಬೋದು, ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ತುರುವೇಕೆರೆ ಜನಕ್ಕೂ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸರ್. ಹೌದೌದು, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ, ನಮಗೆ ಜೀವ ಕೊಟ್ಟಿದೆ ನಮ್ಮೂರನ್ನ ನಾವು ಯಾವತ್ತೂ ಏನು ಮರೆಯೋದಿಲ್ಲ. ಸೊ ನಾವು ಎಲ್ಲೋದ್ರೂ ಆ ಊರ ಹೆಸರು ಹೇಳ್ತೀವಿ. ಯಾಕಂದರೆ ನಾವಿವತ್ತು ಏನೇ ಆಗಿರ್ಬೋದು, ನಮ್ಗೆ ಹುಟ್ಟಿದಾಗ ನಮಗೆ ಮಲ್ಗೋಕ್ ಜಾಗ, ಏನೋ ಒಂದಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ ನಮ್ಮ ತವ್ರ ಮನೆ ಅಂತಲೇ ಹೇಳ್ಬೋದು. ಮೊದಲನೇ ತವ್ರ ಮನೆ ನನಗೆ ಜಡೆಮಾಯಸಂದ್ರ ಆದರೆ, 2ನೇ ತವ್ರ ಮನೆ ನನಗೆ ಸೊಂಡೆಗುಪ್ಪ ಗ್ರಾಮ. ಸರ್, ಸೊಂಡೆಗುಪ್ಪ ಮೊದಲಿಂದನೂ ನಾನೇನು ಇಲ್ಲಿ ಇದ್ದವನಂತಲ್ಲ. ಸೊ ಬೆಂಗಳೂರು ಸಿಟಿಯಲ್ಲಿದ್ದಾಗ ನಾನು ಈ ಆಶ್ರಮ ಮಾಡಬೇಕು ಅಂತ ಸಾಕಷ್ಟು ಕಡೆ ಹುಡುಕಿದೆ. ಆದರೆ ಎಲ್ಲೂ ಕೂಡ ನನಗೆ ಆಶ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಯಾರು. ಗಲೀಜು ಇರುತ್ತೆ, ಮತ್ತೊಂದು ವಯಸ್ಸಾಗಿರೋರು ಅಂದ್ಬಿಟ್ಟು ಯಾರು ನನಗೆ ಆಶ್ರಮ ಕೊಡಲಿಲ್ಲ. ಅವಾಗ ಇಲ್ಲಿ ಬಂದು ಹುಡ್ಕೊಂಡು ಬಂದಾಗ ಇದೊಂದು ಬಿಲ್ಡಿಂಗ್ ಖಾಲಿ ಇತ್ತು. ನಾನು ಓನರ್ ಹತ್ರ ಮಾತಾಡಿ ಬಾಡಿಗೆಗೆ ತೊಗೊಂಡು 25,000 ರೂಪಾಯಿ ಬಾಡಿಗೆಗೆ ತೊಗೊಂಡು ಈ ಆಶ್ರಮ ನಡೆಸ್ತಾ ಇರೋದು. ಖಂಡಿತ ಸರ್. ಇಲ್ಲ ಸರ್, ಇಲ್ಲ. ಯಾವ ಸರ್ಕಾರದಿಂದ ಏನೂ ಇಲ್ಲ ಸರ್. ನಾನು ಇವಾಗ ಜನರ ಹತ್ರ ಮನವಿ ಇಟ್ಟಿದ್ದೀನಿ, 1 ಅಡಿ ಜಾಗ ಕೊಡ್ಸಿದ್ರು ನಾನು ಮತ್ತೊಂದು ಜಾಗ ತಗೊಂಡು, ನಾನು ಇವಾಗಲೂ ನಿಮಗೆ ಓಪನ್ ಆಗಿ ಹೇಳ್ತೀನಿ, 5,000 ಜನರನ್ನ ಸಾಕುವಂಥ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ, ಇವತ್ತಲ್ಲ ಇನ್ನೊಂದು 15 ಆಗ್ಬೋದು, ಒಂದೊಂದು ತಿಂಗಳಾಗ್ಬೋದು, ಅಷ್ಟರೊಳಗಡೆ ನಾನು ಕರ್ನಾಟಕದ ಜನರಿಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಅಂದರೆ ಒಂದು ಸಿಹಿ ಸುದ್ದಿಯನ್ನು ಕೊಡಬೇಕಂತಲೇ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಅನ್ಕೊಂಡಂಗೆ ಆಗಬೇಕು, ಸುಮ್ಮನೆ ಏನೋ ಮಾತಾಡೋದಲ್ಲ. ಸರಿ, ಸುಮಾರು 5,000 ಜನಕ್ಕಾಗುವಂಥ ಒಂದು ಪ್ರಾಜೆಕ್ಟ್ ಕಷ್ಟಪಡ್ತಾ ಇದ್ದೀನಿ. ಒಂದು 15 ಒಂದು ತಿಂಗಳಲ್ಲಿ ಅನೌನ್ಸ್ ಮಾಡ್ತೀನಿ ಸರ್. ಯಾವಾಗ ಸರ್ ಈ ಆಶ್ರಮಗಳೇ ಇಲ್ಲ ಅನ್ನೋ ರೀತಿ ಯಾವಾಗ ಆಗ್ಬಹುದು? ಯಾವಾಗ ಕಲಿಯುಗದಲ್ಲಿ ತಂದೆ ತಾಯಿ ಮೇಲೆ ಗೌರವ ಪ್ರೀತಿ ಯಾವತ್ತು ಬರುತ್ತೆ, ಒಬ್ಬ ಮಗ ತಂದೆ ತಾಯಿನ ಮನೆಯಿಂದ ಆಚೆ ಯಾವತ್ತು ಹಾಕಲ್ಲ, ಅವತ್ತು ಖಂಡಿತವಾಗ್ಲಾಗತ್ತೆ. ಇವತ್ತು ಹಿಂದೆ ಒಂದು ಕಾಲದಲ್ಲಿ ಇತ್ತು ಸರ್, ದೇವಸ್ಥಾನಗಳನ್ನ ಜಾಸ್ತಿ ಕಟ್ಟೋರು, ಊರಲ್ಲಿ 10 ದೇವಸ್ಥಾನ. ಈಗ 10 ದೇವಸ್ಥಾನ ಕಟ್ಟೋರ ಸಂಖ್ಯೆ ಇಲ್ಲ ಸರ್. ಇವಾಗ 10 ದೇವಸ್ಥಾನ ಹೊಡೆದಾಕ್ಬಿಟ್ಟು ಆಶ್ರಮಗಳು ಕಟ್ತಾ ಇದ್ದಾರೆ. ಪ್ರತಿಯೊಂದು ಊರಲ್ಲಿ 2-3 ದೇವಸ್ಥಾನ ಇರೋದು, ಈಗ 2-3 ದೇವಸ್ಥಾನ ಇಲ್ಲ, ಒಂದೇ ದೇವಸ್ಥಾನ, ಅಲ್ಲಿ 10 ಆಶ್ರಮಗಳಿರ್ತವೆ. ಹಂಗೆ ಬದಲಾಗ್ತಾ ಇದೆ. ಮನೆಯಲ್ಲೂ ಒಂದೊಂದು ಆಶ್ರಮ ಮಾಡ್ಕೊಳಕ್ಕೆ ಶುರು ಮಾಡಿದ್ದಾರೆ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಇನ್ನೂ ಒಂದು ಟ್ರೆಂಡಿಂಗ್ ಏನಂದರೆ, ಯೋಗೇಶ್ ಮಾಡಿದರೆ ನಾನು ಮಾಡೋಣ, ಯೋಗೇಶ್ ಮಾಡಿದರೆ ನಾನು ಮಾಡೋಣ. ಹಂಗಾಗ್ಲಿ ಬೇಜಾರಿಲ್ಲ. ಬಟ್ ನಾನು ಮಾಡಿರೋ ತಪ್ಪೆ.
ನಾನೊಂದು ಆಶ್ರಮ ಮಾಡಿದ್ದೀನಿ, ನಾನೊಂದು 100 ಜನ ಸಾಕ್ತಿದ್ದೀನಿ, ಆಶ್ರಮನೇ ಇರಬಾರ್ದು ಕರ್ನಾಟಕದಲ್ಲಿ. ಆ ಥರ ಆಗಬೇಕು ಅಂದರೆ ಮೊದಲು ಸರ್ಕಾರ ಇದಕ್ಕೆ ಗಮನ ಕೊಡಬೇಕು. ಇವತ್ತೇನು BMTC ಬಸ್ಸು ಲೇಡೀಸ್ಗೆಲ್ಲ ಫ್ರೀ ಅಂತ ಮಾಡಿದೆಯಲ್ಲ, ಅದ್ರ ಬದಲು ಈ ಥರ ಅಮಾಯಕರು ರೋಡಲ್ಲಿ ಬಿದ್ದಿರೋ ಎಷ್ಟೋ ಜನ ಇದ್ದಾರೆ, ಅವ್ರಿಗೆಲ್ಲ ಫ್ರೀಯಾಗಿ ಎಲ್ಲಾದರೂ ಸರ್ಕಾರದಿಂದನೇ ಉಚಿತವಾಗಿ ನೋಡ್ಕೊಳ್ಳೋವಂಥ ಸಂಸ್ಥೆನ ಶುರು ಮಾಡ್ಬೋದು. ಅಥವಾ ಅವ್ರಿಗೆ ಇನ್ಶೂರೆನ್ಸೋ ಅಥವಾ ಮೆಡಿಸಿನ್ಸಿಗೆ ಬೇಕಾಗುವಂಥ ಸಹಾಯನೋ ಏನಾದರೂ ಒಂದು ಮಾಡಿದಾಗ, ಕನಿಷ್ಠ ಪಕ್ಷ ಈ ವಯಸ್ಸಾಗಿರೋಂಥವ್ರಿಗೆ ಇನ್ಶೂರೆನ್ಸು ಅಂತ ಏನಾದರೂ ಮಾಡಿದ್ರು ಕೂಡ ಮಕ್ಕಳು ಅದು ಸತ್ತಾಗ ಅವ್ರು ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕಾದ್ರೂ ಮನೇಲಿ ಚೆನ್ನಾಗಿ ನೋಡ್ಕೊಂತಾರೆ. ನಾ ಇಷ್ಟು ಹೇಳೋದು, ನಾನು ಯಾವುದೇ ಸರ್ಕಾರದ ವಿರೋಧಿನೂ ಅಲ್ಲ, ಯಾವ ಪಕ್ಷಕ್ಕೆ ಸೇರಿದವನು ಅಲ್ಲ ಸರ್. ಆದರೆ ನನ್ನ ಮನಸ್ಸಿನ ಭಾವನೆ ಏನಂದರೆ, ಇವತ್ತು ಅಷ್ಟನ್ನು ಮಾಡೋ ಬದಲು ಈ ರೀತಿ ವಯಸ್ಸಾದಂಥ ಜೀವಗಳಿಗೆ ಏನಾದರೂ ಒಂದು ಇನ್ಶೂರೆನ್ಸ್ ರೀತಿನೋ ಅಥವಾ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ರೀತಿನೋ, ನಾವು ಇಂಡಿವಿಜುವಲ್ ಆಗಿ ಮಾಡೋದು ಬೇರೆ, ಸರ್ಕಾರ ಮಾಡೋದು ಬೇರೆ ಸರ್. ಸರ್ಕಾರ ಇವತ್ತಿನವರೆಗೂ ನಿರ್ಗತಿಕರಿಗೆ ಅಂತ ಏನು ಮಾಡಿದೆ ಸರ್? ಆಯ್ತು ಸರ್, ಇಷ್ಟು ಜನ ಕಳಿಸ್ತೀನಿ, ಇವಾಗ ಸೇರಿಸ್ಕೋತಾರ ಅಲ್ಲಿ? ಯಾಕೆ? ನಾನು ಕರ್ಕೊಬನ್ನಿ, ಸೇರಿಸ್ಕೋತೀನಿ. ಇಷ್ಟು ಜನ ನಾನು ಕಳಿಸ್ಕೊಡ್ತೀನಿ ಸರ್. ನಾನು ಇಷ್ಟು ಜನ ಮತ್ತೆ 100 ಜನ ಕರ್ಕೊಬರೋ ಶಕ್ತಿ ನನಗಿದೆ. ಇಷ್ಟು ಜನನ ನಾನು ನಿಮ್ಮ ಜೊತೆನೇ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಜೊತೆನೇ ಅಲ್ಲಿ ಕರ್ಕೊಂಡು ಹೋಗೋಣ. ಇಷ್ಟು ಜನ ಅವ್ರು ಸೇರಿಸ್ಕೊಳ್ಳಿ ಸರ್, ನೋಡೋಣ. ಯಾಕೆ ಸರ್ ಸೇರಿಸ್ಕೊಳ್ಳಲ್ಲ ಹೇಳಿ? ಆದರೆ ಇದಕ್ಕಿಂತ ಕಷ್ಟದಲ್ಲಿರೋಂಥವ್ರನ್ನ ಕರ್ಕೊಬನ್ನಿ ಸರ್, ನಾನು 200 ಜನ ಸೇರಿಸ್ಕೊತೀನಿ. ಜಾಗ ಇಲ್ಲ ಸೇರಿಸ್ಕೊತೀನಿ ಸರ್. ಆದ್ರೂ ಸೇರಿಸ್ಕೊಂತೀನಿ ಸರ್. ಸರ್ ತುಂಬಾ ಕಷ್ಟ ಪಡ್ತಾ ಇದ್ದೀರಾ, ಇಷ್ಟು ಜನರಿಗೆ ತುಂಬಾ ಇಕ್ಕಟ್ಟಾಗ್ತಾ ಇದೆ. ಜಾಗ ಇನ್ನೂ ದೊಡ್ಡದಾಗ ಆಗ್ಬೇಕು, ನಿಜವಾಗ್ಲೂ ಕೂಡ ದೊಡ್ಡದಾಗ ಆಗ್ಬಾರ್ದು, ಬಟ್ ಪರಿಸ್ಥಿತಿ ಆಗ ಮಾಡ್ತಾ ಇಲ್ಲ ಸರ್. ಯಾಕೆ ದೊಡ್ಡದಾಗ ಆಗಬೇಕು ಅಂದ್ರೆ, ನೋಡಿ ಸರ್, ಕರ್ನಾಟಕದಲ್ಲಿ ಯುವಕರಿಗೆ ಒಂದು ಮಾದರಿ ಆಗ್ಬೇಕು, ಒಂದು ಮೋಟಿವೇಟ್ ಆಗ್ಬೇಕು. ನಾವು ಪ್ರತಿಯೊಂದು ವಿಡಿಯೋ ಮಾಡೋದ್ರ ಹಿಂದೆ ಏನಿರುತ್ತೆ ಅಂದ್ರೆ, ಫೇಮಸ್ ಆಗ್ಬೇಕು ಅಂತ ಏನಿಲ್ಲ ಸರ್. ಫೇಮಸ್ ಆಗಬೇಕು ಅವೆಲ್ಲ ನಮ್ಮ ಥಾಟಲ್ಲೇ ಇಲ್ಲ. ಈಗ ಆಗಿರೋದೇ ನಮಗೆ ಎಷ್ಟೋ ಜನ ಪ್ರೀತಿಸ್ತಾರೆ, ನಾವು ಅದನ್ನೇ ಸಾಕು ಅಂತ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಉದಾಹರಣೆಗೆ ಹೇಳೋದಂದರೆ, ಬೆಳಗ್ಗೆ 10 ಜನ ಬಂದು ನಾವು ಸೇರಿಸ್ಕೊಂತೀವಿ ಅಂದರೆ ಅದು ಫೇಮಸ್ ಆಗೋ ಉದ್ದೇಶ ಅಲ್ಲ ಸರ್. ಬಡವರು ಕಷ್ಟಪಡೋಂಥವ್ರು, ರೋಡಲ್ಲಿ ಮಲಗಿರೋಂಥವ್ರು ಮಲಗಬಾರ್ದು, ಅನಾಥರು ಅಂತ ಈ ಭೂಮಿ ಮೇಲೆ ಯಾರು ಇರಬಾರ್ದು, ಯಾರು ಇಲ್ದವ್ರಿಗೆ ನಾವಿದ್ದೀವಿ ಅಂತ ಒಂದು ಲೈನ್ ಹಾಕಿದ್ದೀವಿ. ಇಷ್ಟೇ ನಾನು ಹೇಳೋದು, ಇದನ್ನೇ. ನಾವಿರೋವರೆಗೂ ನೀವ್ಯಾರು ಅನಾಥರಲ್ಲ. ಯಾಕೆ ಈ ವರ್ಡ್ ಹಾಕಿರೋದು? ಇಡೀ ಕರ್ನಾಟಕನ ನನ್ನ ಕೈಲಿ ಏನು ಶುದ್ಧಿ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಮನಸ್ಸು ನನಗಿಲ್ಲ. ನನ್ನ ಕಣ್ಣಿಗೆ ಕಾಣಿಸಿದ್ದು, ನನ್ನ ಕೈಲಾಗಿದ್ದು, ಎಲ್ಲರ ಕಷ್ಟದಲ್ಲಿರೋಂಥವ್ರನ್ನ ಕರ್ಕೊಂಬರ್ತೀನಿ, ಊಟ ತಿಂಡಿ ಬಟ್ಟೆ ಕೊಡ್ತೀನಿ. ಅಕಸ್ಮಾತ್ ಡೆತ್ ಆದರೂ ಕೂಡ ಇವತ್ತವರೆಗೂ ಒಂದು 60-70 ಜನರನ್ನ ಮಣ್ಣು ಮಾಡಿದ್ದೀನಿ ಸರ್. ಸರಿ, ಮಣ್ಣು ಮಾಡಿದ್ದೀರಾ ಅಂತ ಹೇಳಿದ್ರು, ಪ್ರೊಸೆಸ್ ಎಲ್ಲ ನಾವೇ ಮಾಡಬೇಕು, ಪೊಲೀಸ್ ಸ್ಟೇಷನ್ ಮುಖಾಂತರನೇ ಮಾಡೋದು. ಯಾವುದು ಓನ್ ಆಗಿ ಡಿಸಿಷನ್ ತೊಗೊಳ್ಳೋಂಥ ಯಾವುದೇ ಅಧಿಕಾರ ನನಗಿರೋದಿಲ್ಲ. ಅವ್ರನ್ನ ಯಾವ ಸ್ಟೇಷನಿಂದ ಕರ್ಕೊಂಬಂದಿರ್ತೀವೋ ಅದೇ ಸ್ಟೇಷನ್ ಮುಖಾಂತರನೇ ಮಾಡೋದು. ಆದರೆ ಒಂದು ದುರ್ಸಂಗತಿ ಅಥವಾ ದುರ್ವಿಚಾರ ಅಂದರೆ ಏನು ಹೇಳ್ತಾರೆ, ಅದನ್ನು ಬೇಜಾರಾಗುವಂಥ ಸಂಗತಿ ಏನು ಅಂದರೆ, ಇಷ್ಟೂ ಸೇವೆ ಮಾಡಿದ್ರು ಯೋಗೇಶ್ ಅನ್ನೋ ವ್ಯಕ್ತಿ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರಕ್ಕಾಗಲಿ, ಯಾವುದೇ ಸಂಸ್ಥೆಗಾಗಲಿ ಅಥವಾ ಯಾವುದೇ ಗಣ್ಯ ವ್ಯಕ್ತಿಗಳಿಗಾಗಲಿ ಗೊತ್ತಾಗಲಿಲ್ಲ. ಯಾಕೆ ಯಾಕೆ ಸರ್? ಈಗ ಒಂದು ನೆಗೆಟಿವ್ ಯಾರೋ ಏನೋ ಮಾಡಿದ್ದನ್ನ ಒಂದು ದಿವಸ ಫುಲ್ ಎಪಿಸೋಡ್ ಮಾಡಿ ತೋರಿಸ್ತೀರಾ. ಯಾರೋ ಏನೋ ಮಾಡಿದವನು, ಅನ್ನೋದನ್ನ ಪರ್ಸನ್ ಏನೋ ಮಾಡ್ದ ಅವನು, ಬೇಡ ಸರ್. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನೆನ್ನೆ ಮಂಗಳೂರದೊಂದು ವಿಡಿಯೋ ನೋಡಿದೆ ಸರ್ ಚಾನಲಲ್ಲಿ. ಅವ್ನು ಚಪ್ಪಲಿ ಕಳೆದೋಗಿದೆ, ಅರ್ಥ ಮಾಡ್ಕೊಳ್ಳಿ ಸರ್, ಲಾಜಿಕ್ಕಾಗಿ ಹೇಳ್ತಿದ್ದೀನಿ ಇದನ್ನು. ಅವ್ನು ಚಪ್ಪಲಿ ಕಳೆದೋಗಿದೆ, ಅವನು 112 ಕಾಲ್ ಮಾಡಿ ಪೊಲೀಸವ್ರನ್ನ ಕರೆಸಿದ್ದಾನೆ. ಅದು ಎಲ್ಲ ಚಾನಲಲ್ಲೂ ನ್ಯೂಸು, ಚಪ್ಪಲಿ ಕಳೆದೋಗಿದೆ ಅಂತ. ಇಲ್ಲಿ 120 ಜನಕ್ಕೆ ಊಟ ಇಲ್ಲ, ತಿನ್ನೋಕ್ಕೆ ಅನ್ನ ಇಲ್ಲ. ಭಿಕ್ಷೆ ಬೇಡಿ, ರೋಡಲ್ಲಿ ಭಿಕ್ಷೆ ಬೇಡಿ 1 ರೂಪಾಯಿ ಎಲ್ಲರ ಹತ್ರ ಕೇಳಿ ಇಷ್ಟು ಜನರನ್ನ ಕರ್ಕೊಂಬಂದು ಸಾಕ್ತಾ ಇದ್ದೀವಿ. ಯಾಕೆ ಸರ್ ಇದನ್ನು ಮಾಧ್ಯಮದಲ್ಲಿ ತೋರಿಸಲ್ಲ? ಅಂದರೆ ಇವರೆಲ್ಲ ಯಾವ ಸಮಾಜಕ್ಕೆ ಬೇಕಾಗಿರೋರಲ್ವಾ? ನಾನು ಯಾಕೆ ನಮ್ಮ ಮನ್ಸಿಗೂ ನೋವಾಗತ್ತೆ ಇವೆಲ್ಲ ನೋಡಿದಾಗ. ಏನಿದು ಬೇಡದಿರೋಂಥ ವಿಚಾರಗಳನ್ನ ಪ್ರಚೋದನೆ ಕೊಟ್ಟು ಇನ್ನೂ ನೋಡಿದ್ದೀನಿ ಸರ್. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನೋವು ಸರ್, ನೋವಾಗುತ್ತೆ. ನಮಗೂ ನೋವಾಗುತ್ತೆ. ನಾನು ಸಾಕಷ್ಟು ಇಂಥದ್ದು ಮಾಧ್ಯಮ ಅಂತ ಹೇಳೋಕ್ಕೋಗಲ್ಲ, ಇಂಥದ್ದೇ ಅಂತ ಹೇಳೋಕ್ಕೋಗಲ್ಲ. ನೋಡ್ತಾ ಇದ್ದೀವಿ ಬೆಳಗ್ಗೆ ಇದ್ದರೆ ಸೋಷಿಯಲ್ ಮೀಡಿಯಾ ಪರಿಸ್ಥಿತಿ ಹೆಂಗಿದೆ. ಅವನೊಬ್ಬ ಮರ್ಡರ್ ಮಾಡಿರ್ತಾನೆ, ಅದಕ್ಕೆ ಅವನಿಗೆ ಬಿಲ್ಡಪ್ ಸಾಂಗ್ ಹಾಕಿ ಎಡಿಟಿಂಗ್ ಮಾಡಿ, ಫೋಟೋ ಎಡಿಟಿಂಗ್ ಮಾಡಿ, ಅದನ್ನು ಏನೋ ದೊಡ್ಡ ಸಾಧನೆ ಮಾಡಿರೋ ರೇಂಜ್ಗೆ ಟೈಟ್ಲ್ ಕೊಟ್ಟು ತೋರಿಸ್ತಾರೆ. ಅದರಿಂದ ಸಮಾಜಕ್ಕೆ ಏನು ಬದಲಾವಣೆ ತರ್ತಿದ್ದೀರಾ ನೀವು? ಅದನ್ನ ನೋಡಿ ಅವನು ಇನ್ನೂ ಮೋಟಿವೇಟ್ ಆಗ್ತಾನೆ. ಓ, ನಂಗೆ ಇಷ್ಟು ಹೊರಗಡೆ ಹೆಸರು ಬಂತು, ಈ ಥರ ಮಾಡಿದ್ರೆ, ಈ ಥರ ಎಲ್ಲ ನೆಗೆಟಿವ್ ಏನೋ ಒಂದು ಮಾಡಿದ್ರೆ ನಾವು ಎಲ್ಲರಿಗೂ ಫೇಮಸ್ ಆಗ್ಬೋದು ನಾವೆಲ್ಲ. ಅದು ಈ ಥರ ತೋರಿಸಿ ಕಾಲೇಜಲ್ಲಿ 10 ಜನ ಬದಲಾಗಲಿ. ನನ್ನ ಆಶ್ರಮಕ್ಕೆ ಬರಬೇಡಿ, ಜನಸ್ನೇಹಿ ಆಶ್ರಮಕ್ಕೆ ಬರಬೇಡಿ. ಕರ್ನಾಟಕದಲ್ಲಿ ಹುಡುಕಿ ಎಷ್ಟು ಆಶ್ರಮಗಳಿದೆ, ಎಷ್ಟು ಬೀದಿಲಿ ಮಲಗುವಂಥ ಆಶ್ರಮಗಳು ಕರ್ಕೊಂಡೋಗಿ ಸಾಕ್ತಿದ್ದಾರೆ. ಅಂಥ ಆಶ್ರಮಗಳನ್ನ ಕರ್ಕೊಂಡೋಗಿ ಒಂದು ದಿನ ಲೈವ್ ತೋರಿಸಿ, ಯಾಕೆ ಈ ಥರ ಪರಿಸ್ಥಿತಿ ಇದೆ, ಅವ್ರ ಕಷ್ಟಗಳೇನು, ಅವ್ರ ದುಃಖ ಏನು, ಅವ್ರು ಯಾಕೆ ಇಲ್ಲಿ ಬಿದ್ದಿದ್ದಾರೆ. ಬೇಡ, ಅವ್ರು ಇಲ್ಲಿ ಕಷ್ಟ ಇದ್ದಾರೆ, ಅವ್ರ ಮನೆಗಳ ಹತ್ರ ಕರ್ಕೊಂಡೋಗಿ ಒಂದು ಎಪಿಸೋಡ್ ಮಾಡಿ.
ನಿಮ್ಮ ತಂದೆನ ಯಾಕಪ್ಪ ರೋಡಲ್ಲಿ ಬಿಟ್ಟಿದ್ಯಾ ಅಂತ ಯಾಕೆ ಇದಾಗಲ್ವಾ? ಅದೇ ಸರ್, ಏನು ಕಂಟೆಂಟ್ ಬೇಕು ಸರ್. ಕಂಟೆಂಟ್ ಮತ್ತೆ ಜನ ಯಾವ ತರ ಇದಾರೆ ಅಂದ್ರೆ ಸರ್, ನೋಡ್ತಾರೆ ವಿಡಿಯೋಗಳನ್ನ ನೋಡಿ ಅಯ್ಯೋ ಪಾಪ ಅಂತಾರೆ, ಅಳ್ತಾರೆ, ಮನೇಲಿ ಅವರು ಆ ಕೆಲಸ ಮಾಡಿರ್ತಾರೆ. ಅದೇ ಹೇಳ್ತಿರೋದು. ಈಗ ನನ್ನಂಥವ್ರು ಎಷ್ಟು ಅಂತ ಹೋರಾಟ ಮಾಡೋಕ್ಕಾಗುತ್ತೆ ಸರ್. ಶಕ್ತಿ ಇರೋವರೆಗೂ ಮಾಡ್ತೀವಿ ಸರ್. ನನ್ನ ಶಕ್ತಿ ಕುಂಗಿದಾಗ ನನಗೂ ಅಯ್ಯೋ ಬಿಡಪ್ಪ ಅನ್ಸುತ್ತೆ. ಎಷ್ಟು ನನ್ನಂಗೆ ಶುರು ಮಾಡಿದಂಥ ಎಷ್ಟೋ ಯುವಕರು ಅರ್ಧಕ್ಕೆ ಬಿಟ್ಬಿಡ್ತಾರೆ. ತುಂಬಾ ಕಷ್ಟ ಇದೆ ಸರ್, ತುಂಬಾ ಕಷ್ಟ ಇದೆ. ತಿಂಗಳಿಗೆ ಅಷ್ಟೊಂದು ಖರ್ಚಿದೆ, ಬಹಳ ಕಷ್ಟ. ನೀವು ಇಷ್ಟು ಕೆಲಸ ಸರ್, ಯಾರು ಬರ್ಲಿ ಬರ್ದೇ ಇರ್ಲಿ, ಅವರ ಅನುಗ್ರಹ ಇದೆ ಸರ್, ಮತ್ತೆ ನಿಮ್ಮ ಶ್ರಮ ಇದೆ. ಹೌದು. ಅಷ್ಟು ಸುಲಭವಾಗಿ ತಿಂಗಳಿಗೆ 6-7 ಲಕ್ಷ ರೂಪಾಯಿ ಖರ್ಚು ಮಾಡಿ ತುಂಬಾ ಕಷ್ಟ ಇದೆ. ದುಡ್ಡು ಬರೋದು ಅಷ್ಟು ಸುಲಭ ಅಲ್ಲ. ಹೌದು ಸರ್, ಇವಾಗ ಅಷ್ಟು ಸುಲಭ ಅಲ್ಲ ಸರ್. ಒಬ್ಬರನ್ನ ಇಲ್ಲಿಗೆ ಆಶ್ರಮಕ್ಕೆ ಕರೆಸ್ಬೇಕು ಅಂದರೆ ಹಗಲು ರಾತ್ರಿ ಕಷ್ಟಪಟ್ಟಿರ್ಬೇಕು ನಾನು. ಈಗ ನೀವೇ ಇಲ್ಲಿ ಬರಬೇಕು ಅಂದರೆ ಹೇಗೆ ಬಂದ್ರಿ ನೀವು? ಹೇಗೆ ಬಂದ್ರಿ ಸರ್ ನೀವು? ನಿಮ್ಮ ವಿಡಿಯೋಗಳನ್ನ ನೋಡಿ ಓ ಇಲ್ಲಪ್ಪ ಇಲ್ಲೇನೋ ಒಂದು ಒಳ್ಳೆತನ ಇದೆ ಅನ್ನೋ ತನಕ ನೀವು ಬಂದ್ರಿ. ಪ್ರತಿಯೊಬ್ಬರಿಗೆ ಹಂಗೆ ಅನ್ನಿಸ್ಬೇಕು ಅಂದ್ರೆ ಹಂಗೆ ಕೆಲಸ ಮಾಡ್ಬೇಕು ನಾನು. ನೋಡೋರ್ಗೆ ಹಂಗೆ ಅನ್ಸಲ್ಲ, ಯಾರೋ ಬರ್ತಾರೆ ಗುರು ಏನೋ ಮಾಡ್ತಾರೆ, ಹಂಗೆ ಬರೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ ಇಲ್ಲಿ. ಈಗ ನಾನು ಬರೋಕ್ಕೆ ಮುಂಚೆ ನೀವು ಬಂದಿದ್ರಿ, ನಾನು ಬೆಳಿಗ್ಗೆ ಓದೋನು, ಅವ್ರ ಪಾಪ ಮಧ್ಯಾಹ್ನ 12 ಗಂಟೆಗೆ ಬಂದು ನಾನು ಬರೋವರೆಗೆ 4 ಗಂಟೆ ಆಯ್ತು. ಎಷ್ಟು ಜನ ಕಾಯ್ತಾ ಇದ್ರು? ಹುಬ್ಳಿ ಏನಕ್ಕೆ ಕಾಯ್ಬೇಕು ಸರ್? ಏನಕ್ಕೆ ಕಾಯ್ಬೇಕು ಸರ್? ನಾನೇನು ಓಟ್ ಹಾಕೋಣ ಅಥವಾ ಮತ್ತೊಂದು ಅವ್ರ ಫ್ಯಾಮಿಲಿ ಮೆಂಬರಾ ಅಥವಾ ಅವ್ರ ಊರಿಗೆ ಸಂಬಂಧಪಟ್ಟವನ? ಏನೂ ಅಲ್ಲ. ಆದ್ರೂ ಇಲ್ಲಿ ಬಂದು ಯಾಕೆ ಕಾಯ್ತಿದ್ರು ಅವರು? ಯಾಕೆಂದ್ರೆ ಸರ್, ನೀವು ಇಷ್ಟು ಜನರಿಗೆ ಕುಟುಂಬವನ್ನ ಕೊಟ್ಟಿದ್ದೀರಾ. ಅವರು ನಿಮ್ಮಲ್ಲಿ ಒಬ್ಬ ಕುಟುಂಬ ಸದಸ್ಯನಾಗಿ ನೋಡ್ತಾ ಇದ್ದಾರೆ. ನಮಗೊಬ್ಬ ಮಗ ಈ ತರ ಇದ್ದಿದ್ರೆ ಚೆನ್ನಾಗಿ. ಅದೊಂದೇ ಕಾರಣಕ್ಕೆ ನಾನು ಇಷ್ಟು ಶ್ರಮ ಪಡ್ತಿರೋದು ಸರ್. ಈ ಕುಟುಂಬ ಅಂತ ಈಗ ಏನು ಹೇಳಿದ್ರಲ್ಲ, ಪ್ರತಿಯೊಬ್ಬರ ಮನೇಲಿ ನಾನೊಬ್ಬ ಮಗ ಆಗ್ಬೇಕಂತಾನೆ ಒದ್ದಾಡ್ತಿರೋದು. ಪ್ರತಿಯೊಬ್ಬರ ಮನೇಲಿ ಅನ್ಕೋಬೇಕು ಯೋಗೇಶ್ ನನ್ನ ಮಗ ಅಂತ. ಸರ್, ಹೇಗೆ ಪ್ರೇರಣೆ ಬಂತು ಈ ಕೆಲಸ ಮಾಡಬೇಕು ಅಂತ? ಅದೇ ಸರ್, ಶಿವಕುಮಾರ್ ಸ್ವಾಮೀಜಿ ಅವರೇ ಸರ್. ನಾನು ಶುರು ಮಾಡಿದ್ರಿ? ನಾನು ಟ್ಯಾಕ್ಸಿ ಡ್ರೈವರ್ ಆಗಿದ್ದೆ. ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲೇ ಈ ರೀತಿ ಕೆಲಸಗಳನ್ನ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ನಮ್ಮ ಅಪ್ಪ ಅಮ್ಮಲ ಎಳ್ನೀರು ವ್ಯಾಪಾರ ಮಾಡ್ತಿದ್ರು. ಈಗಲೂ ನೀವು ಬಸವೇಶ್ವರ ನಗರ ಹೋಗಿ ಪೈಪ್ಲೈನ್ ರೋಡು ಅಲ್ಲೆಲ್ಲ ನಾವು ಎಳ್ನೀರು ಮಾಡಿ ಹೂವು ವ್ಯಾಪಾರ ಮಾಡಿ ನಮ್ಮ ಜೀವನ ನಡೆಸ್ತಾ ಇದ್ದಂಥವ್ರು. ತುಂಬ ಕಷ್ಟಪಟ್ಟು ಲೈಫಲ್ಲಿ ಏನೋ ಮಾಡಬೇಕು ಅಂತ ಒದ್ದಾಡಿದಾಗ ಎಷ್ಟೋ ಜನ ನಮಗೆ ತುಂಬ ಅವಮಾನ ಮಾಡಿದ್ದು ಉಂಟು. ನಮ್ಮ ಮನೇಲಿ ಇದ್ದಿದ್ದು ಟಿವಿನ ಕಿತ್ಕೊಂಡೋಗಿದ್ದು ಉಂಟು, ಬರೀ 5,000-10,000 ರೂಪಾಯಿಗೆ. ಅವೆಲ್ಲ ನಮ್ಮ ಲೈಫಲ್ಲಿ ನಡೆದಾಗ ಇಷ್ಟೇನಾ ಜೀವನ, ನಮ್ಮ ಹತ್ರ ದುಡ್ಡಿದ್ರೇ ಎಲ್ಲ ಬೆಲೆ ಕೊಡ್ತಾರ, ಈ ರೀತಿ ಭಾವನೆಗಳು ನಮಗೆ ಬಂದು, ಇಲ್ಲ ನಾವು ಏನಾದರೂ ಮಾಡಬೇಕು, ನಮ್ಮನ್ನು ಆಡ್ಕೊಳ್ಳೋರ ಮುಂದೆ ನಾವು ಚೆನ್ನಾಗಿರಬೇಕು. ಸಂಬಂಧಿಕರುಗಳೇ ನಮ್ಮನ್ನ ಚುಚ್ಚಿ ಮಾತಾಡ್ತಾ ಇದ್ರು. ಸೊ ಅವ್ರ ಮುಂದೆ ಏನಾದ್ರು ಹೇಗಿತ್ತು ಅಂತ ತುಂಬಾ ಕಷ್ಟ ಆಯ್ತು ಸರ್. ಕಾಲ್ ಎಳೆಯೋರು ಜಾಸ್ತಿ ಇದ್ರೆ ಇಲ್ಲ ಸಪೋರ್ಟ್ ಮಾಡೋರು ಇದ್ರ? ಇಲ್ಲ ಸರ್, ನನಗಿದ್ದಿದ್ದು ನನ್ನ ಸ್ನೇಹಿತರು ಮಾತ್ರ. ಸ್ನೇಹಿತರು ಸರ್, ಸ್ನೇಹಿತರು, ನಮ್ಮ ಅಪ್ಪ ಅಮ್ಮ ಅಲ್ಲ. ನಾವು ಶುರು ಮಾಡಿದಾಗ ಎಷ್ಟೋ ಜನ ಹೇಳಿದ್ರೆ ಬಾಗುರು ಇದೆಲ್ಲ ಏನೋ ಯಾವ್ದೋ ಸಿನಿಮಾ ನೋಡ್ಕೊ ಬಂದು ಮಾಡ್ತಾವನೆ, ಆಮೇಲೆ ಇದೆಲ್ಲ ಏನೋ ದುಡ್ಡು ಟೋಕನ್ ಹಾಕೊಳಕೇನೋ ಮಾಡ್ತಾವನೆ, ಈ ಥರದ್ದೆಲ್ಲ ಮಾತುಗಳು ಬರ್ತಾ ಇತ್ತು. ಬಟ್ ನಾವು ಶುರು ಮಾಡಿದಾಗ ತುಂಬಾನೇ ಕಷ್ಟಪಟ್ಟಿದ್ದೀವಿ ಸರ್. ಒಂದೊಂದು ದಿನ ಶ್ರಮ ಹೆಂಗಿರ್ತಿತ್ತು ಅಂದರೆ, ಪೆಟ್ರೋಲ್ ಇರ್ತಾ ಇರಲಿಲ್ಲ. ಯಾರೋ ಹುಡುಗಂಗೆ ಫೋನ್ ಮಾಡ್ಬಿಟ್ಟು, ಮಗ ಒಂದು 300 ರೂಪಾಯಿ ಕಾಸು ಹಾಕು, ಒಂದು 200 ರೂಪಾಯಿ ಕಾಸು ಹಾಕು, ಓಲೋ ಬುಕ್ ಮಾಡ್ಕೋ, ಅದರಲ್ಲಿ ಊಟ ತೊಗೊಂಡೋಗಿ ಕೊಡು. ಯಾರಿಗಾರ ಬ್ಲಡ್ಡು ಅಂದರೆ 4,500 ಜನಕ್ಕೆ ಉಚಿತವಾಗಿ ಬ್ಲಡ್ ಡೊನೇಷನ್ ಮಾಡಿದ್ದೀನಿ ಇವತ್ತರೆಗೂ. 4,500 ಜನಕ್ಕೆ. ಇದು ಸಂಸ್ಥೆ ಹಂಗೆ ಬೆಳಿಲಿಲ್ಲ ಸರ್, ಅವರೆಲ್ಲರ ಆಶೀರ್ವಾದ. ಅವರು ಕೊಟ್ಟಾಗ ಒಂದು ಮಾತು ಹೇಳ್ತಾರೆ, ದೇವ್ರು ನೀನು ಚೆನ್ನಾಗಿಡ್ಲಪ್ಪ ಅಂತ. ಅವರೆಲ್ಲ ಹೇಳಿದ್ದಕ್ಕೆ ಇವತ್ತು ದೇವ್ರು ನನ್ನ ಇಲ್ಲಿ ಚೆನ್ನಾಗಿಟ್ಟಿರೋದು. ಅರ್ಥ ಆಯ್ತಾ? 4,500 ಜನಕ್ಕೆ ಉಚಿತವಾಗಿ ಬ್ಲಡ್ ಡೊನೇಷನ್. ಸರ್ಕಾರಿ ಶಾಲೆಗಳಿಗೆ ಬ್ಯಾಗು, ಬಟ್ಟೆ, ಪುಸ್ತಕ ಪ್ರತಿ ವರ್ಷ ಕೈಲಾಗಿದ್ದು ಮಾಡ್ತಾ ಇದ್ದೀನಿ. ಈ ವರ್ಷ ಇಷ್ಟು ದಿನ ನಾನು ಸ್ಕೂಲಿಗೆ ಕಟ್ಟೋಕ್ಕಾಗದೆ ಫೀಸ್ ಓದಾಡ್ತಿದ್ದೆ. ಈ ವರ್ಷ ನಾನು ಎಷ್ಟೋ ಜನಕ್ಕೆ ಫೀಸ್ ಕಟ್ಟಿದ್ದೀನಿ. ಈ ವರ್ಷ 16 ಜನ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಿದ್ದಾರೆ. ಈ ವರ್ಷ ಇಲ್ಲಿ ಇರ್ತಕ್ಕಂಥ 120 ಜನ ಪ್ರತಿದಿನ ಊಟ ಮಾಡ್ತಾರೆ. ಅಂದರೆ ನೀವು ಆಶ್ರಮ ಇನ್ನೂ ದೊಡ್ಡದಾಗಿ ಮಾಡೋದಕ್ಕೆ ಶಕ್ತಿ ಇದೆ, ಇನ್ನೂ ಜಾಸ್ತಿ ಶಕ್ತಿ ಬೇಕಾಗುತ್ತೆ. ಶಕ್ತಿ ಅಂದರೆ ಕರ್ನಾಟಕದ ಜನನೇ ನನ್ನ ಶಕ್ತಿ. ನನ್ನನ್ನು ಇವತ್ತು ಎಷ್ಟೋ ಜನ ತಾಯಂದರು, ತಂದೆ ಥರ ನೋಡ್ತಾ, ಅಂದರೆ ತಾಯಂದರು, ಅಣ್ಣಂದರು, ಅಪ್ಪಂದರು ಎಲ್ಲ ಎಷ್ಟು ಈ ಕರ್ನಾಟಕಕ್ಕೆ ನಾನೊಬ್ಬ ಮಗ. ಸೊ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನನ್ನ ಬಂಧು ಬಾಂಧವರು. ಅವರೇ ನನ್ನನ್ನು ಸಾಕಬೇಕು, ಅವರೇ ನನ್ನ ಒಂದು ಹಂತಕ್ಕೆ ತೊಗೊಂಡೋಗಿ ನಿಲ್ಲಿಸಬೇಕು. ಇಲ್ಲಿ ಯಾವುದೇ ದುರಾಲೋಚನೆಗಳಿಲ್ಲ ಸರ್. ಇವತ್ತು ಅಷ್ಟೇ ಶನೇಶ್ವರ ಸ್ವಾಮಿಯವರ ಪಾದದಾಣೆ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಹೇಳೋದನ್ನೆಲ್ಲ ಮಾಡಿ ತೋರಿಸೋನು. ನಾನು ಹೇಳಿ ಯಾವ ಕೆಲಸನೂ ಮಾಡಿಲ್ಲ ಇವತ್ತರೆಗೂ. ನಾನು ಇಂಥದ್ದು ಮಾಡಿದ್ದೀನಿ ನೋಡಿ ಅಂತ ಹೇಳೋವಂಥ ವ್ಯಕ್ತಿತ್ವ ಇರೋವಂಥದ್ದು ನಂದು. ಇವತ್ತು ಪ್ರೆಸೆಂಟ್ ಹೇಳ್ತಾ ಇದ್ದೀನಿ, ಇನ್ನೂ 1 ವರ್ಷ 2 ವರ್ಷದೊಳಗಡೆ 5,000 ಜನನ ನನ್ನ ಆಶ್ರಮದಲ್ಲಿ ತಾವು ನೋಡ್ತೀರಾ. ಅದು ಅಸಹಾಯಕರು, ನಿರ್ಗತಿಕರು, ರಸ್ತೆಯಲ್ಲಿ ಮಲಗಿರೋ ದೇವ್ರ ಮಕ್ಕಳಿಗೆ ಮಾತ್ರ ಆದ್ಯತೆ ಸರ್. ಖಂಡಿತ ಸರ್, ಆ ಶಕ್ತಿ ನಿಮಗೆ ದೇವರು ಕೊಡಲಿ ಸರ್. ಇಷ್ಟು ದಿನಗಳಲ್ಲಿ ಯಾವುದೋ ಒಂದು, ಈಗ ಅನಾಥಾಶ್ರಮ ಅಂದರೆ ನೀವು ಶಿವಕುಮಾರ್ ಸ್ವಾಮೀಜಿಗಳನ್ನ ನೋಡಿ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರಿ, ಬಟ್ ಯಾವುದೋ ಒಂದು ಸನ್ನಿವೇಶ ಬರುತ್ತಲ್ಲ ಸರ್, ಆ ಸನ್ನಿವೇಶ ಏನಾದರೂ ಬಂದಿತ್ತು? ಇಲ್ಲ ಸರ್, ನಾನು ಟ್ಯಾಕ್ಸಿ ಓಡಿಸೋಂಥ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಿದ್ದೆ. ನಾನು ಸಹಾಯ ಅನ್ನೋದು ನಾನೇನು ಇವತ್ತಿಂದ ಹುಟ್ಟಿದ್ದೇನಲ್ಲ, ಅಥವಾ ಒಂದು ವಿಡಿಯೋ ಮಾಡ್ತಾ ಹುಟ್ಟಿದ್ದೇನಲ್ಲ. ವಿಡಿಯೋ ಮಾಡಿದ್ರೂ ನಾನು ಸಹಾಯ ಮಾಡಿದ್ದೆ ಮುಂಚೆ. ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದು ಯಾವಾಗ ಅಂದರೆ
ನಾನು ಒಂದು ಸಂಸ್ಥೆನ ಶುರು ಮಾಡಬೇಕು ಅಂತ ಆದಾಗ ಮಾತ್ರನೇ ನಾನು ವಿಡಿಯೋಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕಿಂದೆ ನಾನು ಯಾವುದು ವಿಡಿಯೋಗಳನ್ನ ಮಾಡಿ ಏನೋ ಪ್ರಮೋಟ್ ಮಾಡ್ಕೊತಾ ಇರಲಿಲ್ಲ. ಏನೋ ನನ್ನ ಕೈಲಿ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿ ಅನುಸಾರವಾಗಿ ನಾನು ಕೆಲಸ ಮಾಡ್ತಾ ಹೋಗ್ತಾ ಇದ್ದೆ. ಸೊ ಸಾಕಷ್ಟು ಉದಾಹರಣೆಗಳಿದ್ದಾವೆ ಸರ್. ಈಗ ಭಿಕ್ಷುಕರು ಅಂತ ಬಂದಾಗ ರಸ್ತೆಗಳಲ್ಲಿ ರೋಡಲ್ಲಿ ಮಲಗಿರ್ತಾರೆ. ಟ್ಯಾಕ್ಸಿ ಓಡಿಸುವಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೆ. ಅವತ್ತಿನ ಪರಿಸ್ಥಿತಿಗೆ ನಾನೊಂದು ಊಟ ಕೊಡಿಸ್ಬೋದಾಗಿತ್ತು ಅಷ್ಟೇ. ನಾನು ದುಡಿತಿದ್ದೇ ಕಷ್ಟ. ಇನ್ಸೂರೆನ್ಸ್ ಕಟ್ಟಿದ್ರೆ ಎಫ್ ಸಿ ಕಟ್ಟೋಕ್ಕಾಗ್ತಿರಲಿಲ್ಲ, ಎಫ್ ಸಿ ಕಟ್ಟಿದ್ರೆ ಇನ್ಸೂರೆನ್ಸ್ ಕಟ್ಟೋಕ್ಕಾಗ್ತಿರಲಿಲ್ಲ. ಅಂಥದ್ರಲ್ಲಿ ನಾನು ದುಡಿದಿದ್ದ ದುಡ್ಡಲ್ಲಿ ಒಂದು ಊಟ, ಒಂದು ಬಾಟ್ಲು ನೀರು ಅಷ್ಟೇ ಕೊಡ್ಸೋಕ್ಕಾಗ್ತಾಯಿತ್ತು. ಸೊ ಆ ರೀತಿ ಕೊಡಿಸ್ದಾ ನನ್ನಲ್ಲಿ ಆದಂಥ ಅನುಭವಗಳೇನೆಂದರೆ, ನಮ್ಮ ಹತ್ರ 1000-2000 ದುಡ್ಡಿದ್ದಾಗ ಸ್ನೇಹಿತರ ಜೊತೆ ಊಟಕ್ಕೆ ಹೋದಾಗ ಅವ್ರು ಒಂದೇ ಮಾತು ಹೇಳ್ತಿದ್ರು, ಯಾವುದೋ ತುಕಾಲಿ ಹೋಟ್ಲಿಗೆ ಕರ್ಕೊಂಡು ಬಂದಿದ್ಯಾ, ಆಮೇಲೆ ಇಲ್ಲಿ ಊಟ ಚೆನ್ನಾಗಿರಲಿಲ್ಲ, ಅಲ್ಲೊಂದು 10,000-5,000 ಬಿಲ್ ಆಗಿರ್ತಿತ್ತು, ಡಬ್ಬಾ ಹೋಟ್ಲಿಗೆ ಕರ್ಕೊಂಡು ಬಂದಿದ್ಯಾ, ಇನ್ಯಾವುದು ಗತಿ ಇರಲಿಲ್ವ ನಿನಗೆ, ಹಂಗೆ ಹಿಂಗೆ ಅಂದರೆ ನೆಗೆಟಿವ್ ಆಗಿ ಮಾತಾಡೋರು. ನಾವು ಊಟ ಕೊಡಿಸಿದ್ರೆ ಒಂದು 10,000 ರೂಪಾಯಿ ಬಿಲ್ ಆಗಿರ್ತಿತ್ತು, ನೆಗೆಟಿವ್ ಆಗಿ ಮಾತಾಡೋರು. ಆದರೆ ನಾನು ಒಂದು ಅನ್ನ ಸಾಂಬಾರು, ಒಂದು ಬಾಟ್ಲು ನೀರು ತೊಗೊಂಡೋಗ ಮುತ್ಕೊಂಗೆ ಅದು ಒಂದು ವಯಸ್ಸಾದ ತಾತಂಗೆ ಕೊಟ್ಟ ತಕ್ಷಣ ಆ ಪಾಕೆಟ್ ಓಪನ್ ಮಾಡೋದಕ್ಕಿಂತ ಮುಂಚೆ ದೇವ್ರು ಚೆನ್ನಾಗಿಲ್ಲಪ್ಪ ಅಂತಿದ್ರು. ಯಾವ್ದು ಬೆಟರ್ ಅನ್ಸುತ್ತೆ ನಿಮಗೆ? ಪ್ಯಾಕೆಟ್ ಕೊಟ್ಟು ಒಂದು ಊಟ ಇನ್ನೊಬ್ರು ಕೊಟ್ಟಾಗ ಗೊತ್ತಿತ್ತಲ್ಲ ಅನ್ನೋದು ಬೆಲೆ ಗೊತ್ತಿರೋನಿಗೆ ನೀವು ಊಟ ಕೊಡಿ, ಅದಕ್ಕೆ ನಿಮಗೆ ಗೌರವ ಸಿಗುತ್ತೆ. ಹೊಟ್ಟೆ ತುಂಬಿದಾಗ ನೀವು ಹೊಟ್ಟೆ ತುಂಬಿದಂಥ ವ್ಯಕ್ತಿ ಕರ್ಕೊಂಡೋಗಿ ಮೃಷ್ಟಾನ್ನ ಭೋಜನ ಹಾಕಿದ್ರು, ತುಪ್ಪದಲ್ಲಿ ಅನ್ನ ಇಕ್ಕಿದ್ರು, ಅವ್ನು ನಿಮಗೆ ಬೈದೇ ಹೋಗ್ತಾನೆ, ಅವ್ನು ನಿಮ್ಮ ಮೇಲೆ ಯಾವುದೇ ಗೌರವ ಕೊಡೋದಿಲ್ಲ. ಸೊ ನನ್ನ ಉದ್ದೇಶ ಇಷ್ಟೇ, ಹಸ್ಕೊಂಡಿರೋಂಥ ವ್ಯಕ್ತಿನ ಹುಡುಕ್ಬೇಕು, ಅವನಿಗೆ ಒಂದು ಹೊತ್ತು ಊಟ ಕೊಡಬೇಕು. ಇವಾಗ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪರಿಸ್ಥಿತಿನೂ ಒಂದೊಂದು ಥರ ಇದೆ. ಒಂದು ಇಂಡಿಕಾ ಕಾರ್ ಒಳಗಡೆ ಸಿಕ್ಕಿದವರು, ಅವರು ಒಂದು ಇಂಡಿಕಾ ಕಾರ್ ಒಳಗಡೆ ಕೆನ್ನೆ ಎಲ್ಲ ಬಂದ್ಬಿಟ್ಟವೆ, ಹುಡುಗಿ ನೋಡ್ಬೇಕು ಇವಾಗ.